ನಮಸ್ತೆ, ನನ್ನ ಹೆಸರು ಪದ್ಮ ಅಂತೇಳಿ. ಅನಾಥ ರಕ್ಷಕ ಕೃಷ್ಣ ಅಂತೇಳಿ ನನ್ನ ಚಾನೆಲ್ ಹೆಸರು. ದಯವಿಟ್ಟು ರಾಧಾಕೃಷ್ಣ ಪ್ರೇಮ ಕಾದಂಬರಿ ಮುಂದುವರಿಸ್ತೇನೆ. ಅಧ್ಯಾಯ 3 ಕೇಳಿ. ಕೊಳಲಿನ ಕರೆಯಲ್ಲಿ ಅರಳಿದ ಪ್ರೀತಿ. ವೃಂದಾವನದ ಮೇಲೆ ಮುಂಜಾನೆಯ ಮಂಜು ನಿಧಾನವಾಗಿ ಕರಗುತ್ತಿತ್ತು. ಯಮುನಾ ನದಿಯ ಅಲೆಗಳು ಸೂರ್ಯನ ಮೊದಲ ಕಿರಣವನ್ನು ಮುತ್ತಿಕ್ಕುತ್ತಿದ್ದವು. ಹೂಗಳ ನಡುವೆ ಜೇನುನೊಣಗಳು ಗುನುಗು, ಮರಗಳ ನಡುವೆ ಪಕ್ಷಿಗಳ ಕಲರವ, ಎಲ್ಲವೂ ಯಾವುದೋ ಒಂದು ಮಧುರ ಸಂಗೀತವನ್ನು ಕಾಯುತ್ತಿರುವಂತೆ ಕಾಣುತ್ತಿತ್ತು. ಆ ದಿನವೂ ರಾಧೆಯ ಮನಸ್ಸಿನ ನೆಮ್ಮದಿ ಇರಲಿಲ್ಲ. ಕಣ್ಣುಗಳು ಕೃಷ್ಣನ ಹುಡುಕುತ್ತಿದ್ದವು. ಮನಸ್ಸು ಅವನ ಹೆಜ್ಜೆಗಳನ್ನು ಕೇಳಲು ಕಾಯ್ತಿತ್ತು. ಹೃದಯ ಮಾತ್ರ ಅವನ ಹೆಸರನ್ನೇ ಜಪಿಸುತ್ತಿತ್ತು. ಕೃಷ್ಣ ಎಂದು ರಾಧೆ ನಿಧಾನವಾಗಿ ಕರೆದಳು. ಆ ಹೆಸರಿನಲ್ಲಿ ಅವಳ ಪ್ರೀತಿ ಇತ್ತು. ಆ ಹೆಸರಿನಲ್ಲಿ ಅವಳ ಉಸಿರಿತ್ತು. ಆ ಹೆಸರಿಲ್ಲದೆ ಅವಳಿಗೆ ವೃಂದಾವನವು ಖಾಲಿಯಾಗಿತ್ತು. ಅಷ್ಟರಲ್ಲಿ ಮುರಳಿಯ ಒಂದು ಸ್ವರ ಯಮುನಾ ತೀರದಿಂದ ಕೇಳಿ ಬಂತು. ರಾಧೆಯ ಹೆಜ್ಜೆಗಳು ನಿಂತವು. ಅದು ಸಾಮಾನ್ಯ ಕೊಳಲಿನ ಸ್ವರವಲ್ಲ, ಅದು ಕೃಷ್ಣನ ಕರೆ. ಆ ಸ್ವರ ಕೇಳಿದ ಕ್ಷಣವೇ ರಾಧೆಯ ಕಣ್ಣುಗಳಲ್ಲಿ ಬೆಳಕು ಮೂಡಿತು. ಅವನು ಬಂದಿದ್ದಾನೆ ಎಂದು ಮನಸ್ಸು ಹೇಳಿತು. ಅವಳು ಓಡಲಿಲ್ಲ, ಆದರೆ ಅವಳ ಹೃದಯ ಮಾತ್ರ ಕೃಷ್ಣನ ಬಳಿಗೆ ಓಡಿ ಹೋಗಿತ್ತು. ಯಮುನಾ ತೀರದಲ್ಲಿ ಕೃಷ್ಣ ನಿಂತಿದ್ದ. ಕಪ್ಪು ಮೋಡದಂತೆ ಹೊಳೆಯುವ ಮೈಬಣ್ಣ, ತಲೆಯ ಮೇಲೆ ನವಿಲುಗರಿ, ತುಟಿಗಳಲ್ಲಿ ಮಂದಹಾಸ, ಕೈಯಲ್ಲಿ ಕೊಳಲು. ರಾಧೆಯನ್ನು ಕಂಡ ಕ್ಷಣ ಕೃಷ್ಣನು ಕೊಳಲು ಮೌನವಾಯಿತು. ಇಬ್ಬರು ಕಂಠಗಳು ಬೇಟೆಯಾದವು. ಮಾತುಗಳ ಅಗತ್ಯವೇ ಇರಲಿಲ್ಲ. ಒಂದು ಕ್ಷಣ 2 ಹೃದಯಗಳು 1000 ಮಾತುಗಳನ್ನು ಮಾತನಾಡಿದವು. ರಾಧೆ ನಿಧಾನವಾಗಿ ಕೇಳಿದಳು, ಕೃಷ್ಣ, ನನಗೆ ಕಾಯ್ತಿದ್ದೀಯಾ? ಕೃಷ್ಣ ನಗುತ್ತಾ ಹೇಳಿದನು, ನಿನ್ನನ್ನು ಕರೆಯಲು ನನ್ನ ಕೊಳಲಿಗೆ ಬೇರೆ ಸ್ವರಬೇಕೆ ರಾಧೆ? ರಾಧೆಯ ಕಣ್ಣುಗಳು ತೇವಗೊಂಡವು. ಹಾಗಾದರೆ ಈ ಕೊಳಲಿನ ಪ್ರತಿಯೊಂದು ಸ್ವರವು ನನ್ನಿಗಾಗಿ ಏನಾ? ಕೃಷ್ಣನ ಅವಳತ್ತ ನೋಡಿದ. ಇಲ್ಲ ರಾಧೆ. ರಾಧೆಯ ಮುಖದಲ್ಲಿ ಕ್ಷಣಕಾಲ ನೋವು ಮೂಡಿತು. ಕೃಷ್ಣನು ಮಂದಹಾಸದಿಂದ ಮುಂದುವರಿಸಿದನು, ಕೊಳಲಿನ ಪ್ರತಿಯೊಂದು ಸ್ವರವು ನಿನ್ನಿಂದಲೇ ಹುಟ್ಟುತ್ತದೆ. ರಾಧೆ ಮೌನವಾದಳು. ಆ ಮಾತು ಅವಳ ಹೃದಯದೊಳಗೆ ಶಾಶ್ವತವಾಗಿ ಉಳಿಯಿತು. ಯಮುನಾ ನದಿ ಹರಿಯುತ್ತಲೇ ಇತ್ತು. ಗಾಳಿ ಬೀಸುತ್ತಲೇ ಇತ್ತು. ಹೂಗಳು ಅರಳುತ್ತಲೇ ಇದ್ದವು. ಆದರೆ ಆ ಕ್ಷಣದಲ್ಲಿ ರಾಧೆಗೆ ಇಡೀ ಜಗತ್ತೇ ನಿಂತಂತಾಗಿತ್ತು. ಅವಳು ನಿಧಾನವಾಗಿ ಕೇಳಿದಳು, ಕೃಷ್ಣ, ನೀನು ಯಾವಾಗಲೂ ನನ್ನ ಜೊತೆ ಇರುತ್ತೀಯಾ? ಕೃಷ್ಣನು ಕ್ಷಣಕಾಲ ಮೌನವಾಗಿದ್ದ. ನಂತರ ಅವಳ ಕಣ್ಣಿನಲ್ಲಿ ಕಣ್ಣು ಹಾಕಿ ಹೇಳಿದನು, ರಾಧೆ, ದೇಹ ದೂರವಾಗಬಹುದು, ದಾರಿಗಳು ಬದಲಾಗಬಹುದು, ಕಾಲ ನಮ್ಮನ್ನು ಬೇರೆ ಬೇರೆ ಕಡೆ ಕರೆದೊಯ್ಯಬಹುದು, ಆದರೆ ನಿನ್ನ ಹೃದಯದಲ್ಲಿ ನಾನು ಇರುವವರೆಗೆ ನಾನು ನಿನ್ನಿಂದ ಎಂದಿಗೂ ದೂರವಾಗುವುದಿಲ್ಲ. ರಾಧೆಯ ಕಣ್ಣಿನಿಂದ ಒಂದು ಕಣ್ಣೀರು ಜಾರಿತು. ಕೃಷ್ಣನು ಅದನ್ನು ನೋಡಿದ. ರಾಧೆ, ಏಕೆ ಹೇಳುತ್ತೀಯಾ? ಅವಳು ಮಂದಹಾಸ ಮಾಡಿದಳು. ಇದು ದುಃಖದ ಕಣ್ಣೀರಲ್ಲ ಕೃಷ್ಣ. ನನ್ನ ಜೀವನದಲ್ಲಿ ನಿನ್ನಂತಹ ಪ್ರೀತಿ ಸಿಕ್ಕಿದ್ದಕ್ಕೆ ದೇವರಿಗೆ ಹೇಳುವ ಧನ್ಯವಾದದ ಕಣ್ಣೀರು. ಕೃಷ್ಣನು ಮತ್ತೆ ಕೊಳಲನ್ನು ತುಟಿಗೆ ತಂದನು. ಮುರಳಿಯ ಸ್ವರ ಮತ್ತೆ ಮೊಳಗಿತು. ಆ ಸ್ವರದಲ್ಲಿ ಪ್ರೀತಿ ಇತ್ತು, ವಿರಹದ ನೆರಳು ಇತ್ತು, ಮುಂದೆ ಬರಲಿರುವ ವಿಧಿಯ ಸೂಚನೆಯೂ ಇತ್ತು. ರಾಧೆಗೆ ಮಾತ್ರ ಅದರ ಅರ್ಥ ತಿಳಿದಿರಲಿಲ್ಲ. ಅವಳು ತಿಳಿದಿದ್ದು ಒಂದೇ, ಕೃಷ್ಣನ ಕೊಳಲು ಮೊಳಗಿದಾಗ ಅವಳ ಹೃದಯ ಅವನ ಹೆಸರನ್ನೇ ಕಾಡುತ್ತಿತ್ತು. ಆ ದಿನದಿಂದ ವೃಂದಾವನದ ಗಾಳಿಗೆ ಒಂದು ಹೊಸ ಹೆಸರು ಬಂದಿತ್ತು, ರಾಧಾಕೃಷ್ಣ ಪ್ರೀತಿ. ಆದರೆ ಈ ಪ್ರೀತಿ ಮುಂದೆ ಯಾವ ಪರೀಕ್ಷೆಯನ್ನು ಎದುರಿಸಲಿದೆ? ಯಮುನಾ ತೀರದ ಈ ಮಧುರ ಕ್ಷಣದ ನಂತರ ಕೃಷ್ಣನ ಜೀವನಕ್ಕೆ ಬರಲಿರುವ ಮಧುರೆಯ ಕರೆಯು ಅವನ ಪ್ರೀತಿಯ ದಾರಿಯನ್ನು ಬದಲಿಸಲಿತ್ತು. ಮುಂದುವರಿಯುತ್ತದೆ ಅಧ್ಯಾಯ 4. ಕಂಸನ ಕರೆಯ ನೆರಳು. ಮಧುರೆಯತ್ತ ಕೃಷ್ಣನ ಮೊದಲ ಹೆಜ್ಜೆ. ಅಭಿನಂದನೆಗಳು.